ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಫೈನಲೈಸ್ ಆಗ್ತಾ ಇದೆ. 3ನೇ ಸ್ಥಾನಕ್ಕೆ ಶರ್ಮಿಳಾ ರೆಡ್ಡಿ ಮತ್ತು ಪವನ್ ಖೇರಾ ಹೆಸರು ಮುನ್ನೆಲೆಯಲ್ಲಿದೆ. ನಾಳೆ ಮಧ್ಯಾಹ್ನ ಖರ್ಗೆ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಹೆಸರು ಮಲ್ಲಿಕಾರ್ಜುನ್ ಖರ್ಗೆ, ಶರ್ಮಿಳಾ ರೆಡ್ಡಿ ಅವರ ಹೆಸರು ಕೂಡ ನಿರೀಕ್ಷಿತವಾಗಿತ್ತು. ಬಟ್ ಅಲ್ಲೊಂದು ಕಾಂಪಿಟೇಷನ್ ಹೆಸರು ಕಾಣಿಸ್ತಾ ಇದೆ. ಇನ್ನೊಂದು ಮನ್ಸೂರ್ ಅಲಿ ಖಾನ್, ಈ ಹೆಸರು ನೀವು ಕೇಳಿದ್ದಿರಬಹುದು. ಬೆಂಗಳೂರು ಸೆಂಟ್ರಲ್ MP ಎಲೆಕ್ಷನ್ಗೆ ಅವ್ರು ನಿಂತಿದ್ರು, ಸೋತಿದ್ರು. ಸೊ ಅವರನ್ನ ರಾಜ್ಯಸಭೆಗೆ ಕಳಿಸ್ಕೊಡ್ಬೇಕು ಅನ್ನುವಂತಹ ಕಸರತ್ತು ಸದ್ಯಕ್ಕೆ ಆಗ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದ ಕಾಂಗ್ರೆಸ್ ಚೀಫ್ ಆಗಿರುವಂತಹ ಶರ್ಮಿಳಾ ರೆಡ್ಡಿಗೂ ಕೂಡ ಅವಕಾಶ ಒದಗುತ್ತಾ ಅನ್ನೋದು ಕುತೂಹಲ. ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ವಿಪರೀತ ಕಸರತ್ತುಗಳು ಆಗ್ತಾ ಇದೆ. ಶಾಸಕರ ಅಭಿಪ್ರಾಯ ಸಂಗ್ರಹ ಎಲ್ಲವೂ ಕೂಡ ನಡೀತಾ ಇದೆ. ಅಡ್ಡ ಮತದಾನಕ್ಕೆ ಅವಕಾಶ ಕೊಡದಂತೆ ನಿರೀಕ್ಷೆ ಮಾಡಿದ ಅಭ್ಯರ್ಥಿಗಳನ್ನ ಮೇಲ್ಮನೆಗೆ ಕರೆಸ್ಕೊಳ್ಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಚಿಂತನೆ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಬಹುತೇಕ ನಿಶ್ಚಿತ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಶರ್ಮಿಳಾ ರೆಡ್ಡಿ ಅವರ ಹೆಸರು ಡೇವನಿಂದ ಓಡಾಡ್ತಾ ಇತ್ತು. ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಕಳೆದ 3-4 ದಿನಗಳಿಂದ ರೌಂಡ್ಸ್ ಅಲ್ಲಿ ಇತ್ತು. ಈಗ ಅವ್ರದ್ದು ಕೂಡ ಸ್ಥಾನ ಫಿಕ್ಸ್ ಅನ್ನಲಾಗ್ತಾ ಇದೆ.